ಇನ್ನು ಹಿಂದೂಗಳ ಹೊಸ ವರ್ಷ ಮೊನ್ನೆಯಿಂದ ಆರಂಭ ಆಗಿದೆ. ಯುಗದ ಆದಿ ಶುರುವಾಗುವ ಯುಗಾದಿ ಹಬ್ಬದ ಮಾರನೇ ದಿನ ಹೊಸದೊಡಕು. ಆದರೆ ನಿನ್ನೆ ಸೋಮವಾರ ಆಗಿದ್ದರಿಂದ ಬಹುತೇಕ ಹಿಂದೂಗಳು ಇವತ್ತು ಹೊಸದೊಡಕನ್ನು ಮಾಡ್ತಾ ಇದ್ದಾರೆ. ನಿನ್ನೆ ರಂಜಾನ್, ಇವತ್ತು ಹೊಸದೊಡಕು. ಈ ಹಿನ್ನೆಲೆಯಲ್ಲಿ ಕುರಿ, ಮೇಕೆ, ಮಟನ್ಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಯುಗಾದಿಯ ಹೊಸ ತೊಡಕು ಭರ್ಜರಿ. ಕುರಿ ಮೇಕೆಗೆ ಭಾರಿ ಡಿಮ್ಯಾಂಡ್. 900 ರೂಪಾಯಿ ಅಂಚಿಗೆ ಕೆಜಿ ಮಟನ್. ಎಸ್, ಇವತ್ತು ಹೊಸ ತೊಡಕಿನ ದಿನ. ಮೊನ್ನೆ ಯುಗಾದಿ ಹಬ್ಬ ಮಾಡಿ ದೇವರಿಗೆ ದೀಪ ಹಚ್ಚಿ ಬೇವು ಬೆಲ್ಲ ತಿಂದು ಹೋಳಿಗೆಯ ರುಚಿ ನೋಡಿದ್ದವರು ಇಂದು ಬಗೆ ಬಗೆಯ ಮಾಂಸಾಹಾರವನ್ನ ಮಾಡಿ ಮನೆ ಮಂದಿ ಎಲ್ಲರೂ ಸೇರಿ ಹಬ್ಬ ಮಾಡ್ತಾರೆ. ಮಾಂಸಾಹಾರ ಅಂದ್ಮೇಲೆ ಅಲ್ಲಿ ಕುರಿ ಮೇಕೆ ಮಾಂಸ ಇಲ್ಲ ಅಂದ್ರೆ ಆಗುತ್ತಾ? ನಾರ್ಮಲ್ ಆಗಿ 1 ಕೆಜಿ ತರೋರು ಕೂಡ ಹೊಸ ತೊಡಕಿನ ಕಾರಣ ಹೆಚ್ಚು ಮಾಂಸವನ್ನ ಖರೀದಿಸಿ ಭರ್ಜರಿ ಬಾಡೂಟ ಮಾಡಿ ಖುಷಿ ಪಡ್ತಾರೆ. ಈ ಸಲ ರಂಜಾನ್ ಕೂಡ ಜೊತೆಗೆ ಬಂದಿದ್ದು. ನಿನ್ನೆ ರಂಜಾನ್ ಹಬ್ಬ ಬೇರೆ, ಹಾಗಾಗಿ ಮಟನ್ಗೆ ಭಾರಿ ಬೇಡಿಕೆ ಬಂದಿದ್ದು ಕುರಿ ಮೇಕೆಗಳ ಬೆಲೆ ಹೆಚ್ಚಾಗಿದೆ. ಅದರಲ್ಲೂ ನಾಟಿ ಮರಿಗಳಿಗೆ ಬೇಡಿಕೆ ಜಾಸ್ತಿಯಾಗಿದೆ. ಇವತ್ತು ಮತ್ತು ನಾಳೆ 2 ದಿನ ಹೆಚ್ಚಿನ ವ್ಯಾಪಾರ ಕೂಡ ಆಗುವ ನಿರೀಕ್ಷೆ ಇದ್ದು ಈಗಾಗಲೇ ಮಾಂಸ ವ್ಯಾಪಾರಿಗಳು ಹಬ್ಬಕ್ಕಾಗಿ ಕುರಿ ಮೇಕೆಗಳನ್ನ ರೈತರಿಂದ ಖರೀದಿಸಿದ್ದಾರೆ. ರೈತರು ಸಹ 2 ಹಬ್ಬ ಒಟ್ಟಿಗೆ ಬಂದಿರೋದ್ರಿಂದ ಹೆಚ್ಚಿನ ಲಾಭಕ್ಕೆ ಮರಿಗಳನ್ನ ಮಾರಾಟ ಮಾಡ್ತಿದ್ದಾರೆ. ಈಗಾಗಲೇ ದೊಡ್ಡಬಳ್ಳಾಪುರ, ಮಾಗಡಿ, ರಾಮನಗರ, ಗೌರಿಬಿದನೂರು ಸೇರಿದಂತೆ ಇತರೆ ಭಾಗದಿಂದ ಕುರಿ ಮೇಕೆಗಳು ಬೆಂಗಳೂರಿನ ಮಾಂಸದಂಗಡಿಗೆ ಬಂದಿದೆ. ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ವರ್ಷ ಹಬ್ಬ ಬಂದು 3 ದಿನ ಬಿದ್ದಿದೆ. ಹೊಸದೊಡಕು ಸೋಮವಾರ, ಮಂಗಳವಾರ, ಬುಧವಾರ. ಸೋಮವಾರ ಒಂದು 10% ಮಾಡಿದ್ರೆ ಮಂಗಳವಾರ, ಬುಧವಾರ ಕೊನೆ ಮಾಡ್ತಾರೆ. ಈಗ 50 ರೂಪಾಯಿ ಜಾಸ್ತಿ ಆಗುತ್ತೆ. ಎಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ ಅಲ್ಲಿ 50 ರೂಪಾಯಿ ಜಾಸ್ತಿ ಮಾಡಿರ್ತಾರೆ. ಇನ್ನು ಕೆಲವರು ಹೇಳೋಕ್ಕಾಗಲ್ಲ, 100 ರೂಪಾಯಿ ಜಾಸ್ತಿ ಮಾಡಿರ್ತಾರೆ. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ವ್ಯಾಪಾರ ಹಾಗೇ ಆಗುತ್ತೆ. ಈ ಬಾರಿ ಏನಾಗಿದೆ, ಒಂದು 40% ಮಂಗಳವಾರ ಉಪಯೋಗಿಸಲ್ಲ. ಮತ್ತು ಕೆಲವರು ಉಪಯೋಗಿಸಿದವರೆಲ್ಲ ಬುಧವಾರ ಫಿನಿಶ್ ಮಾಡ್ಕೊಳ್ತಾರೆ. ಒಟ್ನಲ್ಲಿ ಹೊಸ ತೊಡಕಿಗಾಗಿ ರಾಜ್ಯದಿಂದ ಮಾತ್ರವಲ್ಲ, ಹೊರ ರಾಜ್ಯದಿಂದಲೂ ಕುರಿ ಮೇಕೆಗಳು ಬಂದಿದ್ದು ಕೆಜಿ ಮಟನ್ ಮಾಂಸಕ್ಕೆ 800 ಇದ್ದಿದ್ದು 900 ರೂಪಾಯಿ ಗಡಿಗೆ ಬಂದು ತಲುಪಿದೆ. ವರ್ಷಕ್ಕೆ 1 ಸಲ ಬರೋ ಹಬ್ಬ. ರೇಟ್ ಜಾಸ್ತಿ ಆದ್ರೂ ಹಬ್ಬ ಮಾಡ್ಲೇಬೇಕು ಅಲ್ವಾ? ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.